ನೀವು ಕನ್ನಡ ಅಕ್ಷರದ ಭಂಡಾರ ಮೇಷ್ಟ್ರೆ. ನೀವಿವತ್ತು ನಮ್ಮ ಜೊತೆಗೆ ಈ ದಸರಾ ವಿಶೇಷ ಸಂಚಿಕೆಯಲ್ಲಿ ಭಾಗಿಯಾಗ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರ ಪುಣ್ಯದ ಕ್ಷಣ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಮುಖ್ಯಮಂತ್ರಿ ಚಂದ್ರು ಸರ್ ಪ್ಲೀಸ್. ಚಂದ್ರು ಸರ್, ನಮ್ಮ ಕಿಲಾಡಿಗಳ ಆಕಾಡಕ್ಕೆ ಬಂದಿದ್ದೀರಾ, ಅದು ವಿಜಯದಶಮಿ ದಿನ ಬಂದಿದ್ದೀರಾ ನೋಡಿ ನೀವು. ಸೊ ನಿಮಗೇನು ಅನ್ನಿಸ್ತಾ ಇದೆ? ಒಂದು ಭಯ, ಇಷ್ಟೊಂದು ಜನ ದಿಗ್ಗಜರ ಎದುರುಗಡೆ ನಮ್ಮನ್ನು ಕರೆಸ್ಬಿಟ್ರೆ ಆಗ ನಾವು ಬಹಳ ಹಿಂದೆ ನಮ್ಮದೇ ಆದಂತ ಓಲಕ ನೀನು ನಾನು ಮಾಡೋದು. ಈಗ ನೋಡಿದ್ರೆ ಏನು ಒಬ್ಬೊಬ್ರು ಲಕ 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 ಅಂತ ಹೊಳಿತಾ ಇದೆ. ಗುರುಗಳೇ, ನಾವು ಹೊರಡ್ತೀವಿ ಗುರುಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮರ್ಯಾದೆ ಕೊಟ್ಟಿದ್ದೀರಿ ನಮ್ಗೆ. ಅಲ್ಲ, ನೀವು ಹಿಂಗ್ ಹೇಳ್ಬಿಟ್ರೆ ನಾವ್ ಎಲ್ಲಿ ಹೋಗ್ಲಿ ಗುರುಗಳೇ. ಸತ್ಯ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಗೊತ್ತಾಯ್ತಾ? ಅಂದ್ರೆ ಕಹಿಯಾಗಿರುತ್ತೆ, ಕೂತ್ಕೋ. ಬಟ್ ಒಂದ್ ಸಂತೋಷ ಏನಾಯ್ತು ಅಂದ್ರೆ ನಿಮ್ಮ ವಯಸ್ಸಿನ ಲೆವೆಲ್ಗೆ ನಾನು ಇದ್ದೀನಿ ಅಂತ ತಿಳ್ಕೊಂಡು ನನ್ ಕರ್ಸಿದ್ದೀರಲ್ಲ, ಅದು ಬಹಳ ಸಂತೋಷವಾದ ವಿಚಾರ. ಎಲ್ಲರನ್ನು ಒಟ್ಟಿಗೆ ನೋಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸಿದ್ರ. ಮತ್ತು ನನಗಿದು ತವ್ರ ಮನೆ ಹಳೆ ಇದ್ದಿದ್ದ ಹಾಗೆ ತಾನೆ ಅದ್ರ ಬಗ್ಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಇಷ್ಟೊಂದು ಸಪರೇಟ್ ಆಗಿ ನೋಡುವಂತ ಚಾನ್ಸ್ ಇತ್ತು. ಇವತ್ತು ನಿಮ್ ಎದುರುಗಡೆನೆ ಬಂದು ಕುಂತ್ಕೊಂಡು ನಿಮ್ಮಿಂದ ಕಲಿಯುವಂತದ್ದು ಬೇಕಾದಷ್ಟು ಇರೋದ್ರಿಂದ ನಾನು ಅದನ್ನ ಗಮನಿಸ್ಕೊಂಡು ಇನ್ನೊಂದ್ ಕಡೆ ಹೋಗಿ ನಿಮ್ಮದು ಅಲ್ದೇ ಇರೋ ತರ ನಂದೇ ಅಂತ ಹೇಳ್ಕೊಂಡು ಅದನ್ನ ಹೆಸರು ಮಾಡ್ತಕ್ಕಂಥ ಶಕ್ತಿನೂ ನನ್ನ ದೇವ್ರು ಕೊಡ್ಲಿ ಅಂತ ಹೇಳಿ, ಇದು 50ರ ಸಂಭ್ರಮ ಅಂತ ಹೇಳ್ತಾ ಇದ್ದೀರಾ. ಕಾಮಿಡಿ ಕಿಲಾಡಿಗಳು ಮನುಷ್ಯನಿಗೆ ಎಂತ ಔಷಧಿ ಯಾವುದೇ ರೋಗ ಕೊಟ್ಟರು ಕೂಡ ನಗುನಂತ ಔಷಧಿ ಇನ್ನೊಂದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ನಗುವು ಸಹಜದ ಧರ್ಮ, ನಗುಸುವುದು ಅತಿಶಯದ ಧರ್ಮ. ನಗಿಸಿ ನಗುತ್ತಾ ನಗುತ್ತಾ ಬಾಳಲಿ ವರ ಕೊಡೋ ಅಂತ ಕೇಳ್ಕೊತಾರೆ ನಮ್ಮ ಡಿ.ವಿ. ಗುಂಡಪ್ಪನವರು. ಹಾಗಾಗಿ ಎಲ್ಲ ಸರ್ವ ರೋಗ ನಿವಾರಣಾ ಮದ್ದು ನಗು ನಗು ನಗು, ಕಾಮಿಡಿ ಕಾಮಿಡಿ ಕಾಮಿಡಿ, ಕಿಲಾಡಿಗಳು ಆಮೇಲೆ ಅದ್ರ ಜೊತೆಗೆ ಸೇರ್ಕೊಂಡು ಹೋಗೋಣ ಅಂತ. ಅದನ್ನ ಬಹಳ ನನಗೆ ಸಿಕ್ಕಾಗಿದೆ. ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು 4 ಕಾರು ಮಾತಾಡ್ಕೊಂಡು ಹಂಚಿಕೊಂಡು ನಿಮ್ಮ ಅನುಭವಗಳನ್ನ ನಾನು ತಗೊಂಡು ಇನ್ನೂ ಸಾಧ್ಯವಾದಷ್ಟು ಸಾರ್ವಜನಿಕರಿಗೆ ನಗುವನ್ನ ಕೊಡಕ್ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ಅಷ್ಟೇ ಸಾಕು. ಸೂಪರ್ ಮೇಷ್ಟ್ರೆ, ನಿಮ್ಮ ಮಾತಿಗೆ ಒಂದು ಟ್ರೆಂಡ್ ಹೆಂಗಿದೆಯೋ ಹಾಗೆ ನಿಮಗೆ ಅಂತ ಒಂದು ಟ್ರೆಂಡಿ ಸಾಂಗ್ ಇದೆ. ನೀವು ಆ ಸಾಂಗ್ ಅಂದ್ರೆ ಚಂದ್ರು ಸರ್ ಅಂತ ನಮ್ಗೆ ಒಂದು ಝಲಕ್ ಕೇಳ್ತೀರಾ ಒಂದ್ಸಲಿ? ಈ ಝಲಕ್ಗೆ ನಮ್ಮ ಶ್ವೇತಾ ಮೇಡಮ್ ಅವರು, ಅನುಶ್ರೀ ಮೇಡಮ್ ಅವರು ಜಾಯ್ನ್ ಆಗ್ಬಿಟ್ರೆ ಅಲ್ಲಿಂದಾನೆ 3, 2, 1 ಮ್ಯೂಸಿಕ್. ಇಬ್ಬರಂಡಿರ ಕಾಟ ಕಂಡೆ ನಯ್ಯ ಇಂದು ಕಂಡೆ ನಯ್ಯ, ಇವಳ ಮಗ್ಗುಲಲ್ಲಿರಲು ಅವಳ ಕಾಟ, ಅವಳ ಮಗ್ಗುಲಲ್ಲಿರಲು ಇವಳ ಕಾಟ, ಇವಳಿಂದ ಸುಖವಿಲ್ಲ ಇವಳಿಂದ ಫಲವಿಲ್ಲ, ಇಬ್ಬರ ಜೊತೆಯಾಗಿ ಅಭಿಮಾನ ಭಂಗ ಹೋಗ್ಲೇನಪ್ಪ. ಇಲ್ಲಿ ನಾವಿಬ್ರು ಕಾಟ ಕೊಡೋರ್ ತರ ಕಾಣ್ತಾ ಇದೀವ. ಇದು ಅವರೆಲ್ರಿಗೂ ಹೊಟ್ಟೆ ಉರಿ ಬರ್ಲಿ ಅಂತ ಹೇಳಿದ್ದ ಅಷ್ಟೇ. ನಮ್ದು ಮದ್ದಿದೆ ಅಲ್ಲ, ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಕಾಮಿಡಿ ಕಿಲಾಡಿಗಳು, ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಈ ಸ್ಕಿಟ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಕೃಷ್ಣೇಗೌಡ ಸರ್, ದಯಾನಂದ್ ಸರ್ ಇಬ್ರು ಸಿಕ್ಕಾಪಟ್ಟೆ ನಗ್ತಾ ಇದ್ರಿ. ಇಲ್ಲಿ ಪ್ರೊಡಕ್ಷನ್ ಬಾಯ್ ಪಾತ್ರ ಮಾಡಿದ್ದು ನಮ್ಮ ಸೀತಾರಾಮ್ ಅವರು. ಆದ್ರೆ ನಮ್ಮೆಲ್ರಿಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದು, ಆ ಜವಾಬ್ದಾರಿ ತಗೊಂಡಿರೋದು ನಮ್ಮ ರಮೇಶ್ ಅಣ್ಣ ಅವರು. ನೂರಾರು ಕಲಾವಿದರಿಗೆ ಅನ್ನ ಹಾಕ್ತಿರೋ ನಮ್ಮ ಪ್ರೊಡಕ್ಷನ್ ಟೀಮ್, ಅವರ ಕೆಲಸ ಕಾರ್ಯ ಹೇಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಸ್ಕಿಟ್ ನ ಮಾಡಿರೋದು. ಇಡೀ ನಮ್ಮ ಪ್ರೊಡಕ್ಷನ್ ಬಾಯ್ಸ್ ಎಲ್ರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಈಗ ನಮ್ಮ ಕೃಷ್ಣೇಗೌಡ್ರನ್ ಕೇಳೋಣ, ಹೇಗಿತ್ತು ಈ ಆಕ್ಟ್? ನಮಗೆ ಬಹಳ ದೊಡ್ಡ ತಮಾಷೆ ಏನು ಅಂದ್ರೆ, ಎಷ್ಟೋ ಜನ ಸೆಟ್ ಬಾಯ್ಸ್ ಆಗಿದ್ದವರು ಹೀರೋ ಆಗ್ಬಿಟ್ರು, ಪ್ರೊಡ್ಯೂಸರ್ಸ್ ಆದ್ರು, ಡೈರೆಕ್ಟರ್ಸ್ ಆದ್ರು. ಈ ಪವಾಡ ನಡೆಯೋದು ಸಿನಿಮಾದಲ್ಲಿ ಮಾತ್ರ. ಬೇಕಾದಷ್ಟು ಜನ ಚರಿತ್ರೆ ನಿಮಗೆ ಗೊತ್ತಿದೆ. ಇದನ್ನ ನೋಡುವಾಗ ನಮ್ಗೆ ಅದೆಲ್ಲ ನೆನಪಾಗುತ್ತೆ. ಪರ್ಫಾರ್ಮೆನ್ಸ್ ವಾಸ್ ಅಮೇಜಿಂಗ್. ಕಂಗ್ರಾಚುಲೇಷನ್. ದಯಾನಂದ್ ಸರ್, ಒಂದು ನನಗೆ ಟೋಟಲ್ ಸ್ಕಿಟ್ ನೋಡಿದಾಗ ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಕೊಟ್ರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಒಂದು ಸ್ಕಿಟ್ ಅಲ್ಲಿ ಒಂದು ಮೆಸೇಜ್, ಕಾಮಿಡಿ ಬೇಕಾದಷ್ಟು ಇತ್ತು. ಆಮೇಲೆ ಇನ್ನೊಂದು ಅಂದ್ರೆ, ನಮ್ಮ ಯಾವ ಪ್ರೊಡಕ್ಷನ್ ಅವ್ರು ಯಾರು ಬಂದವರು ಏನಾದ್ರು ಹೆಲ್ತ್ ಅಪ್ಸೆಟ್ ಆಗ್ಬೇಕು ಅಂತ ಅನ್ಕೊಂಡೇ ಇಲ್ಲ ಇದುವರೆಗೂ ನನ್ನ ಹಿಸ್ಟ್ರಿನಲ್ಲಿ. 330 ಸಿನಿಮಾದಲ್ಲಿ ಎಲ್ಲ ಪ್ರೊಡಕ್ಷನ್ ಅವರು ಅದ್ಭುತವಾಗಿ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲಾನು ಏನೇ ಪ್ರೊಡಕ್ಷನ್ ಮಾಡ್ತಾರೆ ಅವ್ರಿಗೆಲ್ಲ ವಿಶೇಷವಾಗಿ ಆ ಟೆಕ್ನಿಷಿಯನ್ಸ್ಗೆಲ್ಲ ನನ್ನ ವಿಶೇಷವಾದ ನಮಸ್ಕಾರ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ದಯಾನಂದ್ ಸರ್. ನಿಜಕ್ಕೂ ಇದೊಂದು ಒಳ್ಳೆ ಮೊಮೆಂಟ್ ಅಂತ ಅನ್ಸುತ್ತೆ. ನಮ್ಮ ಜಗಣ್ಣ ಅವರ ಪರ್ಮಿಷನ್ ಜೊತೆಗೆ ನಮ್ಮ ಪ್ರೊಡಕ್ಷನ್ ಯೂನಿಟ್ ನ ಪ್ರತಿನಿಧಿಯಾಗಿ ವೇದಿಕೆ ಮೇಲೆ ನಮ್ಮ ರಮೇಶ್ ಅಣ್ಣ ಇದ್ದಾರೆ. ರಮೇಶ್ ಅಣ್ಣ, ನಾನೊಂದು ಮಾತು ಹೇಳ್ತೀನಿ. ನೀವು ತೆರೆಯ ಹಿಂದೆ ನಿಂತು ಎಲ್ಲ ಸ್ಟಾರ್ಗಳಿಗೆ ಹೆಲ್ಪ್ ಮಾಡ್ಬೋದು, ಬಟ್ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ ಹಿಂದೆ ವರ್ಕ್ ಮಾಡುವಂತಹ ಪ್ರತಿಯೊಬ್ಬ ಪ್ರೊಡಕ್ಷನ್ ಬಾಯ್ನೋ ದೊಡ್ಡ ಸ್ಟಾರೇ ಅಂತ ಹೇಳ್ತಾ
ನಮ್ಮೆಲ್ಲ ರಿಯಲ್ ಹೀರೋಸ್ ಗೋಸ್ಕರ ನಮ್ಮ ಪ್ರೊಡಕ್ಷನ್ ಯೂನಿಟ್ ನ ಶ್ರಮಿಕರ ಬಗ್ಗೆ ಒಂದು ಬ್ಯೂಟಿಫುಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬರೋಣ. ವಿಡಿಯೋ ಪ್ಲೀಸ್. ಇವು ದಣಿವರಿಯದ ಕೈಗಳು. ಎಷ್ಟೇ ಹೊಡೆಯಿದ್ದರೂ ಇವರು ಮಾತ್ರ ನಗುಮೊಗದವರು. ಈ ಝಗಮಗಿಸೋ ಸೆಟ್ನ ಹಿಂದಿನ ಕತ್ತಲಲ್ಲಿ ನಿಂತು ಸಾರ್ಥಕತೆ ಮೆರೆಯೋರು. ನಮ್ಮ ಶ್ರಮದ ಫಲದ ಹಿಂದೆ ಈ ಪರಿಶ್ರಮಿಗಳೇ ಇರ್ತಾರೆ. ಇವು ಕಾರ್ಯಕ್ರಮದ ಬುನಾದಿಯಾದ್ರೆ ಕೆರೆಮರೆಯಲ್ಲಿರೋ ಇವರು ಕಲಶಪ್ರಾಯರಾಗಿರ್ತಾರೆ. ಹೇಗೆ ನಮಗೆ ಹಸಿವಾದಾಗ ಪ್ರತಿ ಮನೆಯಲ್ಲೂ ಕೈತುತ್ತು ನೀಡುವ ಅಮ್ಮ ಇರ್ತಾಳೋ ಹಾಗೆ ಪ್ರತಿ ಸೆಟ್ನಲ್ಲೂ ಇವರಿರ್ತಾರೆ. ಇವರು ಸೂರ್ಯ ಹುಟ್ಟೋ ಮುಂಚೆ ಬರ್ತಾರೆ, ಮರುದಿನ ಸೂರ್ಯೋದಯದ ನಂತರ ಮನೆ ಸೇರ್ತಾರೆ. ತಮ್ಮ ದಣಿವನ್ನ ಲೆಕ್ಕಿಸದೆ ನಮ್ಮ ದಣಿವನ್ನ ನಿವಾರಿಸ್ತಾರೆ. ಅವರೇ ನಮ್ಮ ಈ ಅನ್ನದ ಧಣಿಗಳು. ಇಲ್ಲಿಯವರೆಗೂ ನಿಸ್ವಾರ್ಥದಿಂದ ಕೆಲಸ ಮಾಡಿಕೊಂಡು ಬಂದ ಎಲ್ಲ ನಮ್ಮ ಪ್ರೊಡಕ್ಷನ್ ಸೇನಾನಿಗಳಿಗೆ ನಾವು ಮನಪೂರ್ವಕವಾಗಿ ಗೌರವ ಸಲ್ಲಿಸುವಂತೆ ಇವರ ಬಗ್ಗೆ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಅದು ಕಡಿಮೆನೆ. ಇವರಿಲ್ಲದೆ ಈ ಕಾರ್ಯಕ್ರಮ ಏನೂ ಇಲ್ಲ. ತೆರೆ ಮೇಲೆ ಕಾಣುವ ನಾವು ಈ ಕಾರ್ಯಕ್ರಮದ ರೂವಾರಿಗಳಾದ್ರೆ ತೆರೆ ಹಿಂದೆ ನಿಲ್ಲುವ ಇವರು ಈ ಕಾರ್ಯಕ್ರಮದ ಜವಾಬ್ದಾರರು ಎಂದರೆ ತಪ್ಪಾಗಲಾರದು. ವಾವ್, ಜಗ್ಗೇಶ್ ಸರ್ ಅವರೆಲ್ಲ ಭಾಳ ಬ್ಯೂಟಿಫುಲ್ ಸೋಲ್ಸ್ ಅವರೆಲ್ಲ. ಪಾಪ ಅವರು ಮೇಲ್ಗಡೆ ಇರ್ತಾರೆ, ಲೈಟ್ ಸರಿ ಮಾಡ್ತಾ ಇರ್ತಾರೆ, ಇಲ್ಲೆಲ್ಲೋ ಕುತ್ಕೊಂಡು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರು ಕೊಟ್ಟಿರೋ ಕರ್ತವ್ಯದ ಬಗ್ಗೆ ಮಾತ್ರ ಅವರು ಒಲಿವಿರುತ್ತೆ. ಮಧ್ಯೆ ತುಂಬ ಚೆನ್ನಾಗಿದೆ ಯಾವ್ದಾದ್ರು ಆ್ಯಕ್ಟ್ ಅಂದರೆ ಎಲ್ಲ ಕೆಲಸ ನಿಲ್ಲಿಸ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ದಿಲ್ ಬಿ ಎಂಜಾಯಿಂಗ್. ನಿಜವಾಗ್ಲೂ ಆ್ಯಕ್ಚುಲಿ ಇವತ್ತು ಹೇಳಬೇಕು ಅಂದರೆ ಅವ್ರಿಗೆ ನಿಜವಾಗ ತುಂಬ ದೊಡ್ಡ ಗೌರವ ಕೊಟ್ರಿ ನೀವು. ಧನ್ಯವಾದ ಕೊಡಲೇಬೇಕು. ಪ್ರತಿಯೊಬ್ಬರಿಗೂ ಕೂಡ ಗೌರವ ಕೊಡಲೇಬೇಕು. ಕೆಂಪು ಗುಲಾಬಿ ಪಿಕ್ಚರ್ ಸೀನ್ ಇದು ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ವಿಜಯ ರೆಡ್ಡಿ ಅವರು ನನ್ನ ಸ್ಪೀಡ್ನ ನೋಡಿ ಈ ಥರ ಇವ್ನು ಮಾಡಿದ ರೋಲ್ನ ನಾನೇ ಮಾಡಬೇಕು ಅಂತ ನಂಗೆ ಶಿಫ್ಟ್ ಮಾಡಿದ್ರು. ಅದು ಆ್ಯಕ್ಚುಲಿ ಅದು ನಮ್ಮ ಕಿಲ್ಲರ್ ವೆಂಕಟೇಶನ್ಗಿತ್ತು. ಒಂದು ಸ್ವಲ್ಪ ಸ್ಲೋ ಇದ್ದ, ಡೈಲಾಗ್ ಎಲ್ಲ ಸಗಣಿ ಆಗ್ತಿದ್ದ ಅಂತೇಳಿ ನೂ ಚೇರ ಅಂತ ಹೇಳ್ಬಿಟ್ಟು ನನಗೆ ಹಾಕಿದ್ರು ಇದನ್ನು. ಇದಾದಮೇಲೆ ತುಂಬ ಎಲ್ಲ ಎದ್ದು ನಿಂತು ಕ್ಲಾಪ್ಸ್ ಹೊಡೆದ್ರು. ನನ್ನ ಗ್ರೋತ್ಗೆ ಭಾಳ ಹೆಲ್ಪ್ ಆಗಿತ್ತು. 88 ಮಾಡಿದ್ದೆ ಈ ಪಾತ್ರ. ಆ ರೋಲ್ ತುಂಬ ಚೆನ್ನಾಗಿ ಮಾಡಿದೆ ನೀನು. ಮಿಕ್ಕಿದ್ದೆಲ್ಲ ಡೈರೆಕ್ಟ್ರಾಗಿ ಪ್ರೊಡಕ್ಷನ್ ಬಾಯಿ ಜಾಪಾಳ ಮಾತ್ರ ಹಾಕೋದು ಚೆನ್ನಾಗಿ ಮಾಡ್ದೆ. ನನ್ನ ಸೀನ್ನ ತುಂಬ ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ಚೆನ್ನಾಗಿ. ಎಸ್, ಥ್ಯಾಂಕ್ ಯು ಜಗ್ಗೇಶ್ ಸರ್.